ಆತ್ಮೀಯರೇ, ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಯಾದಗುಡ್ ಗ್ರಾಮದಲ್ಲಿರುವ ಬೀರಸಿದ್ದೇಶ್ವರ ಬಗ್ಗೆ ಹಾಗೂ ಯಾದಗುಡ್ ಗ್ರಾಮಕ್ಕೆ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಗ್ರಾಮವು ಪ್ರಾಚೀನ ಕಾಲದಲ್ಲಿ ಯಾದವರ ಆಳ್ವಿಕೆಗೆ ಒಳಪಟ್ಟಿತು. ಈ ಪ್ರದೇಶದಲ್ಲಿ ಯಾದವರ ಕುಲದವರು ವಾಸವಾಗಿದ್ದರು. ಯಾದವರ ವಂಶಜರ ಮೂಲ ಕಸಬು ಗೋ ಸಾಕಾಣಿಕೆಯಾಗಿತ್ತು. ಈ ಗ್ರಾಮವು ಆ ಸಮಯದಲ್ಲಿ ಗುಡ್ಡಗಾಡು ಪ್ರದೇಶವಾಗಿತ್ತು. ಇಲ್ಲಿ ಗೋವುಗಳನ್ನು ಮೇಯಿಸಲು ಯೋಗ್ಯವಾದ ಸ್ಥಳವಾಗಿತ್ತು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಂಶಜರು ಇದ್ದರು. ಜನ ಆಡುವ ಭಾಷೆಯಲ್ಲಿ ಯಾದವರ ಗುಡ್ಡ ಆಗಿ ನಂತರ ಯಾದಗೂಡ್ ಆಯಿತು ಎಂಬುದು ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಅದಕ್ಕಿಂತ ಮುಂಚೆ ಯಾದವರ ಗುಡ್ಡ ಮದಿಹಳ್ಳಿಯಾಗಿತ್ತು. ಈ ಗ್ರಾಮದಲ್ಲಿ 1265ರಲ್ಲಿ ಕಲ್ಕಿ ಅರಸ ರಚಿಸಿದ ಶಾಸನವೂ ಸಹ ಲಭ್ಯವಾಗಿದೆ. ದೇವಸ್ಥಾನದ ಇತಿಹಾಸವನ್ನು ನೋಡೋಣ. ಚಕ್ರಿರಾಯಪ್ಪ ಮತ್ತು ಬಡ್ಲಿರಾಯಪ್ಪ ಸಹೋದರರು ನಿಂಗವ್ವ ಎಂಬ ಸಹೋದರಿ ಅಕ್ಕಲಕೋಟೆಯಿಂದ ಅಲೆಮಾರಿಗಳಾಗಿ ಒಂದೇ ಸ್ಥಳದಲ್ಲಿ ನಿಲ್ಲದೆ ಕೊನೆಗೆ ಒಂದು ಮದಿಹಳ್ಳಿ ಯಾದವರ ಗುಡ್ಡಕ್ಕೆ, ಅಂದರೆ ಈಗಿನ ಯಾದಗುಡಕ್ಕೆ ತಮ್ಮ ಹತ್ತಿರವಿರುವ ಕುಮಾರ ಎಂಬ ಆಕಳ ಜೊತೆ ಬಂದು ಇಲ್ಲಿ ನೆಲೆಸುತ್ತಾರೆ. ಕೆಲವು ದಿನಗಳ ಕಳೆದ ನಂತರ ಇವರ ಜೊತೆ ಇದ್ದ ಆಕಳು ಒಂದು ಹುತ್ತಕ್ಕೆ ಹಾಲು ಉಣಿಸುತ್ತಿತ್ತು. ಕೆಲವು ದಿನಗಳ ನಂತರ ಸಹೋದರರು ವಿಚಾರಿಸಿ ಹುತ್ತಿಯನ್ನು ನೋಡಲು ಹೋದಾಗ ಇಬ್ಬರು ಕಣ್ಣುಗಳು ಹೋಗುತ್ತವೆ. ಆಗ ದೇವರನ್ನು ಪ್ರಾರ್ಥಿಸಿ ನಡೆದುಕೊಂಡಾಗ ಕಣ್ಣುಗಳು ಮರಳಿ ಬರುತ್ತವೆ. ಇನ್ನೊಂದು ವಿಷಯ, ನಿಂಗವ್ವ ಎಂಬ ಸಹೋದರಿ ಬಾಲ ಬ್ರಹ್ಮಚಾರಿಯಾಗಿದ್ದಳು. ಇವರ ಜೊತೆ ಒಂದು ದುರ್ಘಟನೆ ನಡೆಯಿತು. ಒಂದು ದಿನ ಅವಳು ಊಟಕ್ಕೆ ಕುಳಿತಾಗ ಒಣಗಲು ಹಾಕಿದ ಸೀರೆಗಳ ಮೇಲೆ ಒಂದು ಆಕಳು ಮೂತ್ರ ವಿಸರ್ಜನೆ ಮಾಡುತ್ತದೆ. ಅದನ್ನೇ ಸೀರೆ ಉಟ್ಟುಕೊಂಡ ನಿಂಗವ್ವ ಕೆಲವು ದಿನಗಳ ನಂತರ ಗರ್ಭವತಿಯಾಗುತ್ತಾಳೆ. ಇದನ್ನು ನೋಡಿದ ಸಹೋದರರು ಒಂದು ನಿರ್ಣಯಕ್ಕೆ ಬರುತ್ತಾರೆ. ಇವಳ ಹೊಟ್ಟೆಯನ್ನು ಸೀಳುವ ನಿರ್ಣಯ ಮಾಡುತ್ತಾರೆ. ಆಗ ನಿಂಗವ್ವ ಹೇಳುತ್ತಾಳೆ, ಆ ಜೀವಕ್ಕೆ ಏನು ಮಾಡಬೇಡಿ, ಅದು ಪಾಪದ ಪಿಂಡವಿದೆ ಎಂದು ವಾದ ಮಾಡುತ್ತಾಳೆ. ಆದರೂ ಅವಳ ಹೊಟ್ಟೆಯನ್ನು ಸೀಳುತ್ತಾರೆ. ಆಗ ಅವಳು ಶಾಪವನ್ನು ಕೊಡುತ್ತಾಳೆ. ಎಲ್ಲಿ ಹೋದರೂ ನಿಮಗೆ ನೆಮ್ಮದಿ ಸಿಗಬಾರದು ಎಂಬ ಶಾಪವನ್ನು ನೀಡುತ್ತಾಳೆ. ನಂತರ ಅವಳು ತೀರಿಕೊಳ್ಳುತ್ತಾಳೆ. ಅವಳನ್ನು ದಹನ ಮಾಡಲಾಗುತ್ತದೆ. ಕೋಣೇಶ್ವರ ದೈತ್ಯ ರಾಕ್ಷಸನನ್ನು ನಾಶ ಮಾಡಲು ಹುಟ್ಟಿದವನು ಬೀರಸಿದ್ದ. ತಾಯಿ ಸೂರಮ್ಮ ದೇವಿ, ಮಾವ ನಾರಾಯಣಗೌಡ. ಸೂರಮ್ಮ ದೇವಿಯ ಗರ್ಭವತಿ ಇದ್ದಾಗ ಈ ಮಗುವಿನಿಂದ ನಿನ್ನ ಸಾವು ಎಂಬ ಮಾಹಿತಿ ಮಾವನಾದ ನಾರಾಯಣಗೌಡನಿಗೆ ಗೊತ್ತಾದಾಗ ಅವನು ತನ್ನ ಸಹೋದರಿಗೆ ವಿಷ ಹಾಕಿ ಊಟವನ್ನು ಕೊಡುತ್ತಾನೆ. ಇದು ಸಹೋದರಿಗೆ ಗೊತ್ತಾದಾಗ ಆ ಊಟವನ್ನು ಬೆಕ್ಕಿಗೆ ಹಾಕುತ್ತಾಳೆ. ಆಗ ಬೆಕ್ಕು ಸಾಯುತ್ತದೆ. ನಂತರ ಬೀರದೇವರು 1126ರಲ್ಲಿ ಜನನವಾಗುತ್ತದೆ. ನಂತರ ಆ ಮಗುವನ್ನು ವಲ್ಲದ ಮನಸ್ಸಿನಿಂದ ಅರಣ್ಯಕ್ಕೆ ಕಳುಹಿಸಿಕೊಡುತ್ತಾರೆ. ಆ ಆಳು ಮಕ್ಕಳು ಅರಣ್ಯದಲ್ಲಿ 2 ಗಿಡಗಳ ಮಧ್ಯೆ ಮಗುವನ್ನು ಕಟ್ಟಿ ಜೀವಂತ ಬಿಟ್ಟು ಬರುತ್ತಾರೆ. ಆ ಮಾವನಿಗೆ ನಾರಾಯಣಗೌಡನಿಗೆ ಮಗುವನ್ನು ಕೊಂದು ಬಂದಿರುತ್ತವೆ ಎಂದು ಆಳು ಮಕ್ಕಳು ಹೇಳಿ ನಂಬಿಸುತ್ತಾರೆ. ತದನಂತರ ಆ ಪ್ರದೇಶದಲ್ಲಿ ಆಡು ಕುರಿಗಳು ಮೇಯಿಸುವ ಹೆಣ್ಣು ಮಕ್ಕಳು 12 ವರ್ಷ ಆ ಮಗುವನ್ನು ಸಾಕಿ ಸಲಹುತ್ತಾರೆ. 12 ವರ್ಷದ ನಂತರ ಬಂದು ಮಾವನಾದ ನಾರಾಯಣಗೌಡನ ಮಗಳಾದ ಕಮಲಾದೇವಿಯನ್ನು ಮದುವೆಯಾಗುತ್ತಾನೆ. ಹೀಗೆ ಬೀರಸಿದ್ದೇಶ್ವರ ಮಹಿಮೆಯನ್ನು ನಾವು ನೋಡಬಹುದು. ಧನ್ಯವಾದಗಳು.